ನಿನ್ನನ್ನು ಇಲ್ಲಿಗೆ ಕಳಿಸಿದವರು ಯಾರು? ನಾನು ಇಲ್ಲಿಗೆ ಏಕೆ ಬಂದೆ ಎಂದರೆ ನಿಮ್ಮನ್ನು ನೋಡಿ ನಿಮ್ಮ ರೂಪಿಗೆ ಮರುಳಾಗಿ ಬಂದಿರುವೆನು. ಕಳಿಸಿದವರು ಯಾರು ಅಂದರೆ ಆ ಪಾರ್ಶ್ವದಲ್ಲಿದ್ದಾರೆ ನೋಡಿ, ರಾಮ ಎಂದು. ಅವರು ಹೇಳಿದ್ರು ನಾನು ಏಕಪತ್ನಿ ವ್ರತಸ್ಥನು, ನನ್ನ ತಮ್ಮನು ಒಬ್ಬಂಟಿ ಆಗಿರುವನು, ಪಾಪ ಆತನಿಗೆ ಜೋಡಿಯೇ ಇಲ್ಲ, ಆದ್ದರಿಂದ ನೀನು ಹೋಗಿ ಜೋಡಿ ಆಗು ಎಂದು ಹೇಳಿ ಕಳಿಸಿರುವರು. ಮಣ್ಣಿನಿಂದ ಬಂದಿದ್ದೆ ಅಂದರೆ ನಮೋ ಮಾತಾ ನಮೋ. ಅಯ್ಯೋ ಗ್ರಹಚಾರ್ವೇ, ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದ್ನೋ ಏನೋ, ಅಲ್ಲಿಗೆ ಹೋದ್ರೆ ಅಮ್ಮ, ಇಲ್ಲಿಗೆ ಬಂದ್ರೆ ಮಾತಾ. ಪ್ರಿಯಾ, ನಾನಿನ್ನೂ ಮಾತೆ ಆಗಿಲ್ಲ, ಆದ್ರೆ ನಿಮ್ಮಿಂದಲೇ ಆಗ್ಬೇಕು. ಬಾ ಪ್ರಿಯ, ನನ್ನನ್ನು ವರಿಸು. ಎಲೆ, ನೀನು ಮೋಸ ಹೋದೆನೆ ಅದು ಹೇಗೆ? ನಾನು ನಮ್ಮಣ್ಣ ಶ್ರೀರಾಮಚಂದ್ರನಿಗೆ ದಾಸನು, ಮೇಲಾಗಿ ಅವರ ಪಾದ ಸೇವಕನು. ನೀನು ನನ್ನನ್ನು ಮದುವೆ ಆದರೆ ನೀನು ಅವರಿಗೆ ದಾಸಿಯಾಗಬೇಕಾಗುತ್ತದೆ. ದಾಸಿ ಆಗ್ಬೇಕೆ? ನಾನು ನನ್ನ ಸೌತಿಗೆ ಸಾಧ್ಯವೇ ಇಲ್ಲ. ಆದ್ರೆ ನಿಮ್ಮನ್ನು ನೋಡ್ತಾ ಇದ್ರೆ ಅಮ್ಮ, ಸ್ವಲ್ಪ ದೂರ ನಿಲ್ಲು. ನಿಮ್ಮನ್ನು ನೋಡ್ತಾ ಇದ್ರೆ ಇದು ನಿನಗೆ ನ್ಯಾಯವೇ? ಹತ್ತಿರ ಬಂದು ಅನಿಸುತ್ತದೆ. ದಾಸನಾದ್ರೂ ಪರವಾಗಿಲ್ಲ ಪ್ರಿಯ, ನಾನು ನಿಮ್ಮನ್ನು ವರಿಸುತ್ತೇನೆ. ನ್ಯಾಯವೇ ನಿನ್ನ ಅಮ್ಮ, ಇದು ನಿನಗೆ ನ್ಯಾಯವೇ? ನ್ಯಾಯವೇ ನಿನ್ನಾಗಿ ಅಮ್ಮ, ನೀವು ನನ್ನನ್ನು ವರಿಸದೆ ನಾನು ಹೋಗುವುದಿಲ್ಲ ಪ್ರಿಯ. ಅಮ್ಮ, ನಿನ್ನನ್ನು ವರಿಸಬೇಕಲ್ಲವೇ? ನಾನು ನಿಮ್ಮನ್ನು ಲಗ್ನವಾಗಬೇಕು. ಸರಿ, ಹಾಗಾದರೆ ನೀನೊಂದು ಕಾರ್ಯವನ್ನು ಮಾಡು. ಏನು ಕಾರ್ಯ? ಅದೇನೆಂದರೆ ನಮ್ಮಣ್ಣನಾದ ಶ್ರೀರಾಮಚಂದ್ರನ ಹತ್ತಿರ ಹೋಗಿ ಒಂದು ಗುರುತನ್ನು ತೆಗೆದುಕೊಂಡು ಬಾ. ತದನಂತರ ನಾನು ನಿನ್ನನ್ನು ವರಿಸುವೆ. ನಿಮ್ಮ ಅಣ್ಣನ ಬಳಿಗೆ ಹೋಗಿ ಗುರುತನ್ನು ತರಬೇಕು? ಹೌದು. ನಿಮ್ಮ ಅಣ್ಣನ ಆಜ್ಞೆ ಇಲ್ಲದೆ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಿಮ್ಮ ಅಣ್ಣನ ಆಜ್ಞೆ ಇಲ್ಲದೆ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಮುಂಜಾನೆಂದು ಪೂರ್ವ ಕರ್ಮಾದಿಗಳನ್ನು ಮಾಡುವುದಿಲ್ಲವೇ? ಯಾವುದೂ ಇಲ್ಲ. ಮುಂಜಾನೆಂದು ಪೂರ್ವ ಕರ್ಮಾದಿಗಳನ್ನು ಮಾಡುವುದಿಲ್ಲವೇ? ಯಾವುದೂ ಇಲ್ಲ. ಆಗನೆ ಹೊರತು ಯಾವುದೂ ನಡೆಯುವುದಿಲ್ಲ. ಇಲ್ಲವೇ? ಇಲ್ಲ. ಹಾಗಾದ್ರೆ ಬೇಗ ಹೋಗಿ ಗುರುತನ್ನು ತರ್ತೇನೆ. ಸದ್ಯ ಒಪ್ಕೊಂಡ್ರಲ್ಲ, ನನ್ ಪುಣ್ಯ. ಹೋಗಿ ಗುರುತನ್ನು ತೆಗೆದುಕೊಂಡು ಬಾ, ತದನಂತರ ನೋಡೋಣ. ಹಿಂಗ ಬಂದ್ಬಿಡ್ತೀನಿ.